ನಟ ದರ್ಶನ್ಗೆ ಇವತ್ತು 49ನೇ ವರ್ಷದ ಬರ್ಡೇ. ಆದರೆ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರೋ ಡೆವಿಲ್ಗೆ ಈ ವರ್ಷವೂ ಹುಟ್ಟುಹಬ್ಬದ ಖುಷಿ ಇಲ್ಲದಾಗಿದೆ. ದಾಸನ ಅಭಿಮಾನಿಗಳಿಗೂ ನೆಮ್ಮದಿ ಇಲ್ಲ, ಸಂಭ್ರಮವೂ ಇಲ್ಲದಾಗಿದೆ. ಇವತ್ತು ದರ್ಶನ್ ಮನೆ ಬಳಿ ಹುಚ್ಚಾಟ ಮೆರೆದ ಅಭಿಮಾನಿಯೊಬ್ಬ ಪೊಲೀಸರ ಕೈಯಲ್ಲಿ ಒದೆ ತಿಂದಿದ್ದಾನೆ. ಸಂಭ್ರಮವಿರಬೇಕಿದ್ದ ಮನೆ ಬಣಗುಡುತ್ತಿದೆ. ಕಿಕ್ಕಿರಿದು ತುಂಬುತ್ತಿದ್ದ ರಸ್ತೆ ಖಾಲಿಯಾಗಿದೆ. ಫೆಬ್ರವರಿ 16 ಬಂದ್ರೆ ಸಾಕು ಹಾರ್ಕೊಂಡು ತೇಲಾಡ್ಕೊಂಡು ಬರ್ತಾ ಇದ್ದ ಅಭಿಮಾನಿಗಳು ಇವತ್ತು ಬರಲೇ ಇಲ್ಲ. ಕೇವಲ ಬೆರಳೆಣಿಕೆಯಷ್ಟು ಫ್ಯಾನ್ಸ್ ದರ್ಶನ್ ಮನೆ ಬಳಿ ಬಂದು ಬರ್ತ್ಡೇ ಆಚರಿಸಿದ್ದಾರೆ. ಯಾಕಂದ್ರೆ ಆ ಮನೆಯಲ್ಲಿ ಯಜಮಾನನೇ ಇರಲಿಲ್ಲ. ಎಸ್, ದರ್ಶನ್ಗೆ ಇವತ್ತು 49ನೇ ಹುಟ್ಟುಹಬ್ಬದ ಸಂಭ್ರಮ. ಫೆಬ್ರವರಿ 16 ದರ್ಶನ್ ಫ್ಯಾನ್ಸ್ಗೆ ಹಬ್ಬ. ಆದ್ರೆ ಈ ಬಾರಿ ದರ್ಶನ್ ಫ್ಯಾನ್ಸ್ಗೆ ಭಾರಿ ನಿರಾಸೆಯಾಗಿದೆ. ಪ್ರತಿ ವರ್ಷ ದರ್ಶನ್ ಮನೆ ಮುಂದೆ ಕಿಕ್ಕಿರಿದು ನಿಲ್ಲುತ್ತಿದ್ದ ಅಭಿಮಾನಿಗಳು ಇವತ್ತು ಕೆಲವರು ಬಂದಿದ್ರು. ಅದರಲ್ಲೊಬ್ಬ ಪೊಲೀಸರ ಜೊತೆ ಕಿರಿಕ್ ಮಾಡಿಕೊಂಡು ಪೊಲೀಸರಿಂದ ಒದೆಯನ್ನು ತಿಂದಿದ್ದಾನೆ. ಸದ್ಯ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರೋದ್ರಿಂದ ಫ್ಯಾನ್ಸ್ ಕಂಗಾಲಾಗಿದ್ದಾರೆ. ಜೈಲಿನಲ್ಲಿರೋ ದರ್ಶನ್ ರಾತ್ರಿ ಏಕಾಂಗಿ ಕುಳಿತು ಬೆಳಗ್ಗೆ ಬೇಗ ಎದ್ದು ದೇವರ ಫೋಟೋಗೆ ಕೈ ಮುಗಿದು ವಾಕಿಂಗ್ ಮಾಡ್ತಿದ್ದಾರೆಂಬ ಮಾಹಿತಿ ಸಿಕ್ಕಿದೆ. ಸಹ ಕೈದಿಗಳು, ಜೈಲು ಸಿಬ್ಬಂದಿ ದರ್ಶನ್ಗೆ ವಿಶ್ ಮಾಡಿದ್ದಾರೆ. ಸಂಜೆ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೇಶ್, ನಟ ಧನ್ವೀರ್ ಜೈಲಿಗೆ ಭೇಟಿ ನೀಡಿ ವಿಶ್ ಮಾಡಿದ್ರು. ಕಳೆದ ವರ್ಷ ದರ್ಶನ್ ಜೊತೆ ಕೇಕ್ ಕಟ್ ಮಾಡಿದ್ದ ವಿಜಯಲಕ್ಷ್ಮಿ ಫೋಟೋ ಹಂಚಿಕೊಂಡು ವಿಶ್ ಮಾಡಿದ್ರು. ಪುತ್ರ ವಿನೀಶ್ ಕೂಡ ಹ್ಯಾಪಿ ಬರ್ತ್ಡೇ ಅಪ್ಪ, ಐ ಮಿಸ್ ಯು, ಐ ಲವ್ ಯು, ಏನೇ ಬರ್ಲಿ ನಾನು ನಿಮ್ಮೊಂದಿಗೆ ಇರ್ತೀನಿ ಅಂತ ಅಪ್ಪನಿಗೆ ಧೈರ್ಯ ತುಂಬಿದ್ದಾನೆ. ದರ್ಶನ್ ಆಪ್ತ ಸ್ನೇಹಿತೆ ರಕ್ಷಿತಾ ಬೇಗ ಮನೆಗೆ ಬಾ ಅಂತ ಬರೆದುಕೊಂಡು ಶುಭಾಶಯ ತಿಳಿಸಿದ್ದಾರೆ. ಮದರ್ ಇಂಡಿಯಾ ಸುಮಲತಾ ಕೂಡ ಸಂಕಷ್ಟಗಳು ದೂರವಾಗಲಿ ಅಂತ ಹಾರೈಸಿದ್ದಾರೆ. ರಚಿತಾ ರಾಮ್ ಕೂಡ ಬರ್ತ್ಡೇ ವಿಶ್ ಮಾಡಿದ್ದಾರೆ. ನಟಿ ನಿರ್ಮಾಪಕಿ ತನಿಷಾ ಕುಪ್ಪಂಡ ಆರ್ಆರ್ ನಗರದ ನಿಮಿಷಾಂಬ ದೇಗುಲದಲ್ಲಿ ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರು. ಕೆಲ ಫ್ಯಾನ್ಸ್ ತಮ್ಮ ನೆಚ್ಚಿನ ನಟನ ಹೆಸರಲ್ಲಿ ಸಮಾಜಮುಖಿ ಕಾರ್ಯಗಳನ್ನ ಮಾಡಿದ್ರು. ಸರ್ಕಾರಿ ಶಾಲೆಗೆ ನೋಟ್ಬುಕ್, ಪೆನ್ನು, ಪೆನ್ಸಿಲ್, ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಿಸಿದ್ರು. ಆನೇಕಲ್ನಿಂದ ರಾಮು ಜೊತೆ ಮಾಲ್ತೇಶ್ ಜಗಿನ್, ಟಿವಿ9 ಬೆಂಗಳೂರು.